ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂಬರುವ ಆಗಸ್ಟ್ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾದರೆ ಆಗಲಿದೆ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಭಾರಿ ಬದಲಾವಣೆಯನ್ನು ನೀವು ಗಮನಿಸಬಹುದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ಗಮನಿಸಬಹುದಾಗಿರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಿಥುನ ರಾಶಿಯವರೇ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಹೌದು, ಮಿಥುನ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದ್ರೆ ಪ್ರತಿದಿನ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಅಡೆತಡೆಗಳಾದರೆ ಉಂಟಾಗ್ತಿದ್ವು ಅಲ್ವಾ. ಇಷ್ಟು ದಿನ ಕುಟುಂಬ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರಾಗಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮಿಥುನ ರಾಶಿಯವರೇ, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆ ಏನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ಮಿಥುನ ರಾಶಿಯವರೇ. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನೀವು ಇಷ್ಟು ದಿನ ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ. ಹಾಗಾಗಿಯೇ ನಿಮ್ಮ ಜೀವನದಲ್ಲಿರತಕ್ಕಂತಹ ಶತ್ರುಗಳು ಯಾರು ಎಂಬುವ ಸತ್ಯತೆ ನಿಮಗೆ ಇಷ್ಟು ದಿನ ಗೊತ್ತಾಗಿರಲಿಲ್ಲ. ಹೌದು, ಹಾಗಾಗಿ ಮಿಥುನ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಅವರು ಅಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಜೊತೆ ಊಟ ಮಾಡ್ತಿದ್ರು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಅದೇ ರೀತಿ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶವನ್ನು ನೀಡಲಾಗತ್ತೆ. ಹೌದು, ಅದು ಏನಂತಂದರೆ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂತಹ ಅವಕಾಶ ಆಗಿರುತ್ತೆ ಅದು. ಆದರೆ ಇಲ್ಲಿ ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸರಿಯಾಗಿ ಆಲೋಚನೆ ಮಾಡಿ, ಸರಿ ತಪ್ಪುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ಆತುರದಿಂದ ನಿರ್ಧಾರವನ್ನು ತಗೊಳ್ಳೋದು ಬೇಡ ಆಗಿರುತ್ತೆ. ನಂತರ ಯಾವ ಅದೃಷ್ಟ, ಯಾವ ಯಶಸ್ಸು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ನೀವು ಪ್ರತಿದಿನ ಸಂಕಟ ಪಡ್ತಿದ್ರು, ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಿಥುನ ರಾಶಿಯವರೇ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಮಿಥುನ ರಾಶಿಯವರೇ, ನೀವು ಇಷ್ಟು ದಿನ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಹೌದು, ಒಂದು ಹೊಸ ಯೋಜನೆಯನ್ನು ಶುರು ಮಾಡೋದಕ್ಕಾಗಿರ್ಬೋದು, ಅಥವಾ ಹಣದ ಹೂಡಿಕೆಯನ್ನು ಮಾಡೋದಕ್ಕಾಗಿರ್ಬೋದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಾಗಿರ್ಬೋದು. ಹೌದು, ಈ ಎಲ್ಲ ರೀತಿ ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ ಅಲ್ವಾ. ಹಾಗಾಗಿ ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನ ಒಂದು ಒಳ್ಳೆಯ ಸಮಯ ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ನೀವು ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಶುರು ಮಾಡೋದಕ್ಕೆ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ನಂತರ ಇಷ್ಟು ದಿನ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಷ್ಟದ ದಿನಗಳನ್ನು ನೋಡಿದಿರಾ, ಕಣ್ಣೀರಿನ ಕ್ಷಣಗಳನ್ನು ನೋಡಿದಿರಾ, ಹೊಸ ಹೊಸ ಸವಾಲುಗಳನ್ನು ಎದುರಿಸಿದ್ರಾ, ಕಠಿಣ ಪರಿಸ್ಥಿತಿಯನ್ನು ಸಹ ನೀವು ಎದುರಿಸಿದ್ರಾ ಅಲ್ವಾ. ಹಾಗಾಗಿ ಮುಂಬರುವ ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನೀವು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಎಲ್ಲವೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಅದೇ ರೀತಿ ಇದೇ 3 ದಿನದಲ್ಲಿ ನಿಮ್ಮ ಮೇಲೆ ಸೂರ್ಯ ದೇವರ ಆಶೀರ್ವಾದನೂ ಸಹ ಇರತಕ್ಕಂಥದ್ದು. ಹೌದು, ದೇವರ ಆಶೀರ್ವಾದ ನಿಮ್ಮ ಮೇಲಿರುವ ಕಾರಣದಿಂದಾಗಿ ಈ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಯೋಜನೆಯಲ್ಲೂ ಒಂದು ದೈವಿಕ ಕಾಂತಿಯನ್ನು ಸಹ ನೀವು ಈಗ ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ಮಿಥುನ ರಾಶಿಯವರೇ, ತುಂಬ ದಿನದಿಂದ ನೀವು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಪ್ರಾಪ್ತಿ ಆಗ್ತಿದೆ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮಿಥುನ ರಾಶಿಯವರೇ,
ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಇದರಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ, ನೆಮ್ಮದಿಯಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಒಂದು ಅವಕಾಶ ಆದರೆ ಸಿಗುತ್ತೆ. ಆ ಒಂದು ಅವಕಾಶವನ್ನು ಸಹ ನೀವು ಈ ಸಮಯದಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಆರ್ ಎಂಬುವ ಅಕ್ಷರ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಆಗ್ತಿದೆ, ಒಂದು ಹೊಸ ಯುಗ ಶುರುವಾಗ್ತಿದೆ, ಸುವರ್ಣ ಅವಕಾಶ ಶುರುವಾಗ್ತಿದೆ ಎಂಬಂತೆ ನಿಮಗೆ ಒಂದು ಭಾವನೆ ಆದರೆ ಬರ್ತಕ್ಕಂಥದ್ದು. ಮಿಥುನ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು ಸಹ ಹೆಚ್ಚು ಹೆಚ್ಚು ಬಾರಿ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ ಅಲ್ವಾ. ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಶಾಂತಿ ಎಲ್ಲನೂ ಸಹ ದೂರಾಗಿ ಮಾನಸಿಕ ಒತ್ತಡ ಮತ್ತು ಅಶಾಂತಿಯಾದರೆ ಏರಿಕೆಯಾಗಿರ್ತಕ್ಕಂಥದ್ದು. ಹೌದು, ಇವೆಲ್ಲನೂ ಸಹ ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ನಿಮಗೆ ಮಾನಸಿಕ ಶಾಂತಿ ನೆಮ್ಮದಿಯಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಾನಸಿಕ ತೊಂದರೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ಮಾನಸಿಕ ಒತ್ತಡವೂ ಸಹ ಕಡಿಮೆಯಾಗ್ತಕ್ಕಂಥದ್ದು. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪುಣ್ಯನೂ ಸಹ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಮಿಥುನ ರಾಶಿಯು ನೀವು ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ಇನ್ನು ಮುಂದಿನ ದಿನದಲ್ಲಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕೆ ಹೋಗೋದ್ರ ಮೂಲಕ ಹಿರಿಯರ ಆಶೀರ್ವಾದನೂ ಸಹ ನಿಮ್ಮ ಸುತ್ತಮುತ್ತಲೂ ಇದ್ದು ಯಾವುದೇ ರೀತಿ ಸಮಸ್ಯೆನೂ ಸಹ ನಿಮ್ಮ ಬಳಿಗೆ ಬರೋದಿಲ್ಲ ಮಿಥುನ ರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ದೈವಿಕ ಸಂಕೇತಗಳು ಸಹ ಸಿಗ್ತಾ ಹೋಗುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಅದೃಷ್ಟ ಶುರುವಾಗೋದಕ್ಕಿಂತ ಮುಂಚೆನೇ ಕೆಲವು ದೈವಿಕ ಸಂಕೇತಗಳು ಸಹ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ನೀವು ಪದೇ ಪದೇ ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತ ಸಿಕ್ಕ ನಂತರ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗ್ತಿದೆ ಎಂಬಂತೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗೋದ್ರ ಜೊತೆಗೆ ನಿಮಗೆ ಆತ್ಮವಿಶ್ವಾಸ ಆದರೆ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ಹೌದು, ಈ ಹಿಂದೆ ನೀವು ಗಮನಿಸಿದರೆ ಮಿಥುನ ರಾಶಿಯವರ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ನಿಮ್ಮ ಮನಸ್ಸಿನಲ್ಲಿ ಆತಂಕ ಭಯ ಆದರೆ ಇರ್ತಿತ್ತು ಅಲ್ವಾ. ಆ ಎಲ್ಲ ರೀತಿ ಆತಂಕ ಭಯನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮೊಳಗೆ ಆತ್ಮವಿಶ್ವಾಸ ಧೈರ್ಯ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಬೇರೆ ಬೇರೆ ದಾರಿಗಳಿಂದ ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನೀವು ಈ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿರ್ತೀರ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣಬಹುದಾಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಇದರಿಂದಾಗಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ ಮಿಥುನ ರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂಥ ಸಲಹೆಗಳು, ಆ ವ್ಯಕ್ತಿ ನೀಡ್ತಕ್ಕಂಥ ಮಾರ್ಗದರ್ಶನ ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಸಲಹೆಗಳನ್ನು ಮಾರ್ಗದರ್ಶನವನ್ನು ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ನೀವು ಅತಿ ಬೇಗನೆ ನಂಬ್ತೀರಾ. ಹಾಗಾಗಿ ಅವರನ್ನು ನಂಬಿ ಅವರಿಗೆ ಹಣದ ಸಹಾಯವನ್ನು ಸಹ ಮಾಡ್ತಿದ್ರಿ. ಹಾಗಾಗಿ ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬ್ತಾ ಇದ್ದೀರಾ ಅಂತಂದರೆ ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಆ ವ್ಯಕ್ತಿ ಹೇಳ್ತಕ್ಕಂತಹ ಒಂದೇ ಒಂದು ಮಾತನ್ನು ನೀವು ತುಂಬ ಬಾರಿ ಯೋಚನೆ ಮಾಡ್ತಕ್ಕಂತಹ ಕ್ಷಣ ಆದರೆ ಬರ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿಯ ಮಾತು ಪ್ರಾರಂಭಿಕವಾಗಿ ನಿಮಗೆ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಆದರೆ ಮಾಡ್ತೀರಾ ಮುಂಬರುವ ದಿನದಲ್ಲಿ.
ನಂತರ ಇಷ್ಟು ದಿನ ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು. ಸಮಾಜದಲ್ಲಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವಾದ ಹೆಚ್ಚಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಇದು ಮಿಥುನ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.